ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. 6/8/2025 ಬುಧವಾರ ಸಮಯ 10:30 ಗಂಟೆಗೆ ತುಂಗಭದ್ರಾ ಬಡಾವಣೆಯ ವಿಜಯ ಗಣಪತಿ ನೂತನ ಮಂದಿರ ಉದ್ಘಾಟನೆಗೊಳ್ಳಲಿದೆ. ಈ ನೂತನ ಮಂದಿರದ ಉದ್ಘಾಟನೆಯನ್ನು ಮಾಜಿ ಸಚಿವರಾದಂತಹ ಪಿ.ಟಿ. ಪರಮೇಶ್ವರ್ ನಾಯ್ಕರವರು ನೆರವೇರಿಸಲಿದ್ದಾರೆ. ಮಾಜಿ ಸಚಿವರಾದಂತಹ ಪಿ.ಟಿ. ಪರಮೇಶ್ವರ್ ನಾಯ್ಕರವರು ತಮ್ಮ ಅಧಿಕಾರಾವಧಿಯಲ್ಲಿ ನೂತನ ವಿಜಯ ಗಣಪತಿ ಮಂದಿರ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿ ಅನುದಾನವನ್ನು ನೀಡಿದ್ದರು. 5 ಲಕ್ಷ ರೂಪಾಯಿ ಅನುದಾನದ ನಂತರ ಭಕ್ತರೆಲ್ಲರೂ ಸಂಗ್ರಹಿಸುವುದರ ಮೂಲಕ, ಧನ ಸಂಗ್ರಹಿಸುವುದರ ಮೂಲಕ, ದೇಣಿಗೆ ಸಂಗ್ರಹಿಸುವುದರ ಮೂಲಕ ವಿಜಯ ಗಣಪತಿ ಮಂದಿರವನ್ನು ನಿರ್ಮಿಸಿದ್ದಾರೆ. ನೂತನ ಮಂದಿರದ ಉದ್ಘಾಟನೆ ನಾಳೆ ಬೆಳಗ್ಗೆ 10:30ಕ್ಕೆ ನೆರವೇರಲಿದೆ. ಈ ಬಂದು ಘನ ಉಪಸ್ಥಿತಿ, ಈ ಕಾರ್ಯಕ್ರಮದ ವಿಜಯ ಗಣಪತಿ ಮಂದಿರದ ಉದ್ಘಾಟನಾ ಸಮಾರಂಭದ ಘನ ಉಪಸ್ಥಿತಿಯನ್ನು ವಹಿಸಲಿದ್ದಾರೆ ಹಾಲಿ ಶಾಸಕರಾದಂತಹ ಕೃಷ್ಣಾ ನಾಯ್ಕ ಅವರು. ಈ ಒಂದು ದೇವಸ್ಥಾನದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಪಟ್ಟದ ಅಭಿನವ ಸಿದ್ಧವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಸೋಗಿಪುರ ವರ್ಗ, ಕಟ್ಟಿಮನಿ ಮಠ ಪುರ, ಅಭಿನವ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು, ನವಲಿ ಕಟ್ಟಿಮನಿ ಹಿರೇಮಠ ಹಂಸಾಗರ, ಮಣಿಪುರ ಸೋಮಶಂಕರ ಮಹಾಸ್ವಾಮಿಗಳು, ಕ್ರಿಯಾಮೂರ್ತಿ ಕೊಟ್ಟೂರು, ಡಾಕ್ಟರ್ ಹಿರಿಶಾಂತವೀರ ಮಹಾಸ್ವಾಮಿಗಳು, ಗವಿಮಠ ಹೂವಿನಡಗಲಿ, ಅಭಿನವ ಚನ್ನಬಸವ ಮಹಾಸ್ವಾಮಿಗಳು, ಚನ್ನಬಸವ ಸ್ವಾಮಿ ವಿರಕ್ತ ಮಠ ಹಿರೇಮಲ್ಲಿಂಕೇರಿ, ಸದ್ಗುರು ಗಾಡಿತಾತ್ನವರು ಶ್ರೀ ಕ್ಷೇತ್ರ ಚೌಕಿ ಮಠ, ಈ ಎಲ್ಲ ಹರ ಗುರು ಚರಮೂರ್ತಿಗಳು ಕೂಡ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ದೇವಸ್ಥಾನದ ಉದ್ಘಾಟನಾ ಸಮಾರಂಭದಲ್ಲಿ ತುಂಗಭದ್ರಾ ಚಾರಿಟಬಲ್ ಟ್ರಸ್ಟಿನ ಗೌರವಾಧ್ಯಕ್ಷರಾದಂತಹ ಚಂದ್ರನಾಯ್ಕ ವಕೀಲರು, ಅಧ್ಯಕ್ಷರಾದಂತಹ ಬಿ ಅಸುಂಡಿಯವರು, ಕಾರ್ಯದರ್ಶಿ ಮಹೇಶ್ ಕುಮಾರ್ ಬಿ, ಕೋಶಾಧಿಕಾರಿಗಳಾದಂತಹ ಶ್ರೀ ಲಕ್ಷ್ಮೀ ಜಿ, ಸದಸ್ಯರಾದ ಸುಭಾಸ್ ಗೌಡ, ಅರಣಿ ಮಹಾಬಲೇಶ್ವರ್, ಶ್ರೀಮತಿ ಕೆ ಜಯ, ಶಿವರೆಡ್ಡಿ ಎಚ್ ತಾರಿಕೊಪ್ಪ, ಶ್ರೀಮತಿ ಕರ್ಜ್ಗಿ ಮಂಗಳ, ಎಂ ಜಯಪ್ಪ, ಕುರುವತ್ಯಪ್ಪ ಕೆ, ಶ್ರೀಮತಿ ಪವಿತ್ರ ಕೆ, ಶ್ರೀಮತಿ ಸೌಭಾಗ್ಯ ಜಿ, ಶ್ರೀಮತಿ ಪಿ ಲಲಿತಾ, ಶ್ರೀಮತಿ ಎ ಯಶೋಧ, ಶ್ರೀಮತಿ ಶ್ರೀ ಎ ಸದ್ಗುಣ್, ಶ್ರೀಮತಿ ಸಿ ವತ್ಸಲ್ ಸೇರಿದಂತೆ ಆ ಭಾಗದ ಎಲ್ಲ ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ಹರ ಗುರು ಚರಮೂರ್ತಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದಾರೆ. ಈಗಾಗಲೇ ದೇವಸ್ಥಾನ ಸಂಪೂರ್ಣವಾಗಿ ನಿರ್ಮಾಣ ಆಗಿದೆ. ದೇವಸ್ಥಾನ ಕಟ್ಟಡ ನಿರ್ಮಾಣದ ನಂತರ ಮೂರ್ತಿ ಪ್ರತಿಷ್ಠಾಪನಾ ಸಮಾರಂಭ ಹಾಗೂ ನೂತನ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮ ಜರುಗಲಿದೆ. 6/8/2025 ಬುಧವಾರ 10:30 ಗಂಟೆಗೆ ಮಾಜಿ ಸಚಿವರಾದಂತಹ ಪಿ.ಟಿ. ಪರಮೇಶ್ವರ್ ನಾಯ್ಕರವರು ಈ ಒಂದು ನೂತನ ವಿಜಯ ಗಣಪತಿ ನೂತನ ಮಂದಿರದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಘನ ಉಪಸ್ಥಿತಿ ಹಾಲಿ ಶಾಸಕರಾದಂತಹ ಕೃಷ್ಣಾ ನಾಯ್ಕ ಅವರು ಈ ಒಂದು ಸಮಾರಂಭದ ಘನ ಉಪಸ್ಥಿತಿಯನ್ನು ವಹಿಸಿಕೊಳ್ಳಲಿದ್ದಾರೆ. ಬಹಳಷ್ಟು ಜನರ ಒಂದು ಶ್ರಮ ಇದೆ. ಈ ಭಕ್ತರು, ಈ ಭಾಗದ ತುಂಗಭದ್ರಾ ಬಡಾವಣೆಯ ಎಲ್ಲ ಭಕ್ತರು ಸೇರಿ ಇಲ್ಲೊಂದು ಗಣಪತಿ ಮಂದಿರವಾಗಬೇಕು ಎನ್ನುವಂತಹ ಒಂದು ಬೇಡಿಕೆಯನ್ನಿಟ್ಟಿದ್ದರು. ಮಾಜಿ ಸಚಿವರಾದಂತಹ ಪಿ.ಟಿ. ಪರಮೇಶ್ವರ್ ನಾಯ್ಕರವರ ಮುಂದೆ ಮಾಜಿ ಸಚಿವರಾದಂತಹ ಪಿ.ಟಿ. ಪರಮೇಶ್ವರ್ ನಾಯ್ಕರವರು ಬಹಳಷ್ಟು ಆಸಕ್ತಿಯನ್ನು ವಹಿಸುವುದರ ಮೂಲಕ ಸ್ಥಳ ಪರಿಶೀಲನೆ ನಡೆಸಿ ಈ ಒಂದು ಸ್ಥಳದಲ್ಲಿ ನೂತನವಾದಂತಹ ವಿಜಯ ಗಣಪತಿ ಮಂದಿರ ನಿರ್ಮಾಣಕ್ಕೆ ಮುಂದಾದರು. ಅಲ್ಲಿನ ಭಕ್ತರ ಆಶಯದ ಮೇರೆಗೆ ಭಕ್ತರೆಲ್ಲರೂ ಕೂಡ ಪಿ.ಟಿ. ಪರಮೇಶ್ವರ್ ನಾಯ್ಕರವರ ನಿವಾಸಕ್ಕೆ ಆಗಮಿಸುವುದರ ಮೂಲಕ ಬೇಡಿಕೆಯನ್ನಿಟ್ಟಿದ್ದರು. ಇಲ್ಲಿ ಗಣಪತಿ ಮಂದಿರವಾಗಬೇಕು, ಈ ಭಾಗದಲ್ಲಿ ದೇವಸ್ಥಾನ ಇಲ್ಲ ಎನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ರು. ಅಲ್ಲಿನ ಭಕ್ತರ ಆಶಯಕ್ಕನುಗುಣವಾಗಿ ಮಾಜಿ ಸಚಿವರಾದಂತಹ ಪಿ.ಟಿ. ಪರಮೇಶ್ವರ್ ನಾಯ್ಕರವರು ತಮ್ಮ ಅಧಿಕಾರಾವಧಿಯಲ್ಲಿ 5 ಲಕ್ಷ ರೂಪಾಯಿ ಅನುದಾನವನ್ನು ಘೋಷಣೆ ಮಾಡಿ
ಬಿಡುಗಡೆಗೊಳಿಸಿದ್ರು. 5 ಲಕ್ಷ ರೂಪಾಯಿ ಅನುದಾನದಲ್ಲಿ ಕಟ್ಟಡ ಕಾಮಗಾರಿ ಸಾಗಿತು. ಆದರೆ ಕೇವಲ 5 ಲಕ್ಷಕ್ಕೆ ಮುಗಿಯದಂತಹ ಸಂದರ್ಭ, ಕಟ್ಟಡ ನಿರ್ಮಾಣದ ಕಾಮಗಾರಿ ಮುಗಿಯದಂತಹ ಸಂದರ್ಭ ಒದಗಿದಾಗ ಭಕ್ತರೆಲ್ಲರೂ ಕೂಡ ದೇಣಿಗೆಯನ್ನು ಸಂಗ್ರಹಿಸಿ ದೇವಸ್ಥಾನವನ್ನು ಪೂರ್ಣಗೊಳಿಸಿದರು.